ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇತ್ತೀಚೆಗಷ್ಟೇ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ಟಾಗಿ 16 TMC ನೀರು ಪೋಲಾಗಿ ಈಗಷ್ಟೇ ನೀರನ್ನು ನಿಲ್ಲಿಸಲಾಗ್ತಾ ಇದೆ. ಆದರೆ ಈ ಘಟನೆ ನಡೆಯೋಕೆ 3 ದಿನ ಮುಂಚೆ ಆಗಸ್ಟ್ 7ನೇ ತಾರೀಕು ಕರ್ನಾಟಕ ಗೋವಾಗಳಿಗೆ ಕನೆಕ್ಟ್ ಮಾಡೋ ಕಾಳಿ ನದಿಯ ಸೇತುವೆ ಕುಸಿದು ಬಿದ್ದಿತ್ತು. ಅದೊಂದೇ ಅಲ್ಲ, ಕರ್ನಾಟಕದಲ್ಲಿ ಕನಿಷ್ಠ 62 ಸೇತುವೆಗಳು ಅಪಾಯದ ಹಂತದಲ್ಲಿದ್ದು ಇಮಿಡಿಯೇಟ್ ಆಗಿ ಇವುಗಳನ್ನು ಬಲಪಡಿಸೋ ಅಗತ್ಯ ಇದೆ ಅನ್ನೋ ರಿಪೋರ್ಟ್ಸ್ ಬಂದಿದೆ. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಸೇತುವೆಗಳನ್ನು ಸ್ಟಡಿ ಮಾಡಿ 1 ವರ್ಷದ ಹಿಂದೆನೇ ರಿಪೋರ್ಟ್ ಕೊಟ್ಟಿದ್ರು ಕೂಡ ಹಣಕಾಸು ಇಲಾಖೆ ರೆಸ್ಪಾಂಡ್ ಮಾಡಿಲ್ಲ. ಹಾಗಿದ್ರೆ ಈ ರಿಪೋರ್ಟ್ನಲ್ಲಿ ಏನಿದೆ? ಯಾವ ಸೇತುವೆಗಳು ಅಪಾಯದ ಅಂಚಿನಲ್ಲಿವೆ? ಎಲ್ಲೆಲ್ಲಿ ಜನರಿಗೆ ಅಪಾಯ ಇದೆ? ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ? ಸೇತುವೆಗಳ ಕಂಡೀಷನ್ ಸ್ಟಡಿ ಮಾಡೋದು ಹೇಗೆ? ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ರಾತ್ರೋರಾತ್ರಿ ಕುಸಿದ ಕಾಳಿ ಸೇತುವೆ. ಸ್ನೇಹಿತರೆ, ಆಗಸ್ಟ್ 7ರ ಬುಧವಾರ ಮುಂಜಾನೆ 1:50ಕ್ಕೆ ಉತ್ತರ ಕನ್ನಡದಲ್ಲಿ ಕಾಳಿ ನದಿಗೆ ಅಡ್ಡಲಾಗಿರುವ ಕೋಡಿಬಾಗ್ ಸೇತುವೆ ಕುಸಿದು ಬಿದ್ದು ಹೋಯಿತು. ಇದು ಕರ್ನಾಟಕದಿಂದ ಗೋವಾಗೆ ಕನೆಕ್ಟ್ ಮಾಡೋ ನ್ಯಾಷನಲ್ ಹೈವೇ 66ರಲ್ಲಿರೋ 40 ವರ್ಷ ಹಳೆಯ ಸೇತುವೆ. ಸೇತುವೆ ಬಿದ್ದು ಹೋಗಿದ್ರಿಂದ ಸ್ಟೆಬಿಲಿಟಿ ಟೆಸ್ಟಿಂಗ್ಗೆ ಅಂತ ಪಕ್ಕದಲ್ಲಿರೋ ಹೊಸ ಸೇತುವೆಯನ್ನ ಈಗ ಬಂದ್ ಮಾಡಲಾಗಿದೆ. ಇದರಿಂದ ಗೋವಾದಿಂದ ಬರಬೇಕಾಗಿದ್ದ ಕಚ್ಚಾ ವಸ್ತು ಸೇರಿದ ಹಾಗೆ ಗೋವಾ ಪೋರ್ಟ್ನಿಂದ ಕರ್ನಾಟಕಕ್ಕೆ ಬರಬೇಕಾಗಿರೋ ಸರಕುಗಳು ಸ್ಟಕ್ ಆಗಿವೆ. ಗೋವಾ ಪೋರ್ಟ್ನಲ್ಲಿ ಕಂಟೈನರ್ ಕಾರ್ಗೋ ಹಡಗುಗಳ ಚಲನೆಯಲ್ಲೂ ಕೂಡ ಈಗ ಸಮಸ್ಯೆ ಉಂಟಾಗಿದೆ. ಕಾರವಾರದ ಮೀನುಗಾರರಿಗೂ ಸಮಸ್ಯೆ ಶುರುವಾಗಿದೆ. ಸೇತುವೆ ಬಿದ್ದ ದಿನ ಲಾರಿಯೊಂದು ನದಿಗೆ ಬಿದ್ದು ಅದರ ಡ್ರೈವರ್ ನೀರು ಪಾಲಾಗಿದ್ರು. ಸದ್ಯಕ್ಕೆ ಲೋಕಲ್ ಮೀನುಗಾರರಿಂದ ಅವರ ಪ್ರಾಣ ಉಳಿದಿತ್ತು. ಇನ್ನು ಉಡುಪಿ ಕಡೆಗೆ ಬಂದರೆ ಚಕ್ರ ತೀರ್ಥ ಬಳಿ ಸೇತುವೆ ಕುಸಿದು ಮಣಿಪಾಲ್, ದೊಡ್ಡನಗುಡ್ಡೆ ಸೇರಿದ ಹಾಗೆ ಹಲವು ಗ್ರಾಮಗಳಿಗೆ ಕಳೆದ 20 ದಿನಗಳಿಂದ ಸಂಪರ್ಕ ಕಟ್ಟಾಗಿದೆ. ಸ್ನೇಹಿತರೆ, ಇದು ಒಂದೆರಡು ಸೇತುವೆಗಳ ಕಥೆಯಲ್ಲ. ಕರ್ನಾಟಕದಲ್ಲಿ ಕನಿಷ್ಠ 62 ಸೇತುವೆಗಳಲ್ಲಿ ಸದ್ಯ ರಿಪೇರಿ ಕೆಲಸ ಅರ್ಜೆಂಟಾಗಿ ಆಗಬೇಕಾಗಿದೆ ಅಂತ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ KRDCL ಹೇಳಿದೆ. ಅಂದರೆ ನೀವು ಓಡಾಡ್ತಿರೋ, ನೀವು ವಾಹನಗಳಲ್ಲಿ ಚಲಿಸ್ತಿರೋ ಸೇತುವೆಗಳು ಕರ್ನಾಟಕದಲ್ಲಿ 62 ಸೇತುವೆಗಳು ಸೇಫ್ ಇಲ್ಲ ಅಂತ 2 ವರ್ಷದ ಹಿಂದೆನೇ ಸರ್ಕಾರಕ್ಕೆ ರಿಪೋರ್ಟ್. 2022ರಲ್ಲೇ ಕರ್ನಾಟಕದ 56 ಸೇತುವೆಗಳನ್ನು ಮತ್ತೆ ಗಟ್ಟಿಮುಟ್ಟು ಮಾಡೋ ಅಗತ್ಯ ಇದೆ ಅಂತ KRDCL ಹೇಳಿತ್ತು. ಅದಾದಮೇಲೆ ಇನ್ನೊಂದಷ್ಟು ಹಳೆ ಸೇತುವೆಗಳನ್ನು ಐಡೆಂಟಿಫೈ ಮಾಡಿ ಸೇರಿಸಲಾಗಿತ್ತು. ಈ ಸಂಸ್ಥೆ ಸೇತುವೆಗಳ ಕೆಳಗೆ ಮಣ್ಣಿನ ಪರೀಕ್ಷೆ ಮಾಡಿ ಡೀಟೇಲ್ಡ್ ಫಿಸಿಬಿಲಿಟಿ ರಿಪೋರ್ಟ್ ಅಥವಾ DFR ರೆಡಿ ಮಾಡಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಹಣಕಾಸು ಇಲಾಖೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿದೆ. ಇನ್ನು ಲೋಕೋಪಯೋಗಿ ಇಲಾಖೆಯ ಪ್ಲಾನಿಂಗ್ ಆ್ಯಂಡ್ ರೋಡ್ ಅಸೆಸ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಥವಾ PRAMC ಕೂಡ 3-4 ವರ್ಷಗಳ ಹಿಂದೆನೆ ತನ್ನ ಮೇಜರ್ ಬ್ರಿಡ್ಜ್ ಸಮರಿ ರಿಪೋರ್ಟ್ನಲ್ಲಿ ಕರ್ನಾಟಕದ 100 ಬ್ರಿಡ್ಜ್ಗಳ ಬಗ್ಗೆ ರಿಪೋರ್ಟ್ ಕೊಟ್ಟಿತ್ತು. 140 ಸೇತುವೆಗಳನ್ನು ಬ್ರಿಡ್ಜ್ ಇನ್ಸ್ಪೆಕ್ಷನ್ ವೆಹಿಕಲ್ ಬಳಸಿ ಸುಮಾರು 287 ಬ್ರಿಡ್ಜ್ಗಳನ್ನು ಮ್ಯಾನ್ಯುಯಲ್ ಆಗಿ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಟ್ಟಿತ್ತು. ಈ ರಿಪೋರ್ಟ್ಗಳ ಆಧಾರದ ಮೇಲೆ KRDCL ಇತ್ತೀಚೆಗೆ ಹಲವು ಸೇತುವೆಗಳ ಅಡಿಯಲ್ಲಿ ಸಾಯಿಲ್ ಟೆಸ್ಟನ್ನು ಕಂಡಕ್ಟ್ ಮಾಡಿದೆ. ಜೊತೆಗೆ ಆ ಸೇತುವೆಗಳ ಮೇಲಿನ ಟ್ರಾಫಿಕ್ ಡೆನ್ಸಿಟಿಯನ್ನು ಅನಲೈಸ್ ಮಾಡಿದೆ, ಎಷ್ಟು ಜನ ಮತ್ತು ವಾಹನ ಓಡಾಡ್ತವೆ ಅಂತ. ಇದರಿಂದ ಒಂದಷ್ಟು ಸೇತುವೆಗಳ ದುರಸ್ತಿ ಕೆಲಸ ಅರ್ಜೆಂಟಾಗಿ ಆಗಬೇಕು ಅಂತ ಗೊತ್ತಾಗಿದೆ. ಒಂದಷ್ಟು ಸೇತುವೆಗಳಿಗೆ ಹೊಸ ಕ್ಯಾರೇಜ್ ವೇಗಳ ನಿರ್ಮಾಣ ಮಾಡಬೇಕು, ಸಣ್ಣ ಪುಟ್ಟ ಸೇತುವೆಗಳನ್ನು ಬಲಪಡಿಸೋ ಕೆಲಸ ಆಗಬೇಕು, ಒಂದಷ್ಟು ಟೆಕ್ನಿಕಲ್ ಕೆಲಸಗಳು ಆಗಬೇಕು ಅಂತ ನಿಗಮ ಸಜೆಸ್ಟ್ ಮಾಡಿದೆ. ಖುದ್ದು KRDCL ಎಂಜಿನಿಯರ್ ಒಬ್ಬರು ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಆತಂಕಕಾರಿ ವಿಚಾರ ಅಂದರೆ ಕೆಲ ಸೇತುವೆಗಳು ಕ್ರಿಟಿಕಲ್ ಸ್ಟೇಜ್ನಲ್ಲಿದ್ದು ಇಮ್ಮಿಡಿಯೇಟ್ ಆಗಿ ದುರಸ್ತಿ ಮಾಡಲೇಬೇಕಾಗಿದೆ, ಅಂದರೆ ಅಪಾಯ ಅಂತ ಹೇಳಿದ್ದಾರೆ. ಬ್ರಿಡ್ಜ್ ಕಂಡೀಷನ್ ಇಂಡೆಕ್ಸ್. ಸ್ನೇಹಿತರೆ, PRAMC ರೆಗ್ಯುಲರ್ ಆಗಿ ರಾಜ್ಯಾದ್ಯಂತ ಸೇತುವೆಗಳನ್ನು ಇನ್ಸ್ಪೆಕ್ಟ್ ಮಾಡಿ ಅವುಗಳ ಸ್ಟ್ರೆಂತ್ ಮತ್ತು ಸ್ಟೆಬಿಲಿಟಿ ರೆಕಾರ್ಡ್ ಮಾಡ್ತಾ ಇರುತ್ತೆ. ನಂತರ ಪ್ರತಿಯೊಂದು ಸೇತುವೆಗೂ ಬ್ರಿಡ್ಜ್ ಕಂಡೀಷನ್ ಇಂಡೆಕ್ಸ್ ಕೊಡುತ್ತೆ. ಈ ಇಂಡೆಕ್ಸ್ ಆಧಾರದ ಮೇಲೆ ಆ ಸೇತುವೆ ಬಳಸಬೇಕು ಬೇಡವೋ ಅಂತ ಡಿಸೈಡ್ ಮಾಡಲಾಗುತ್ತೆ. ಸದ್ಯ ಈ ಸಂಸ್ಥೆಯ ಅಂದಾಜಿನ ಪ್ರಕಾರ ಕರ್ನಾಟಕದಾದ್ಯಂತ ಲೋಪದೋಷಗಳು ಇರೋ ಸೇತುವೆಗಳನ್ನು ರಿಪೇರಿ ಮಾಡೋಕೆ ಸುಮಾರು 1380 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇಷ್ಟು ದೊಡ್ಡ ಫಂಡ್ ಅವಶ್ಯಕತೆ ಇರೋದರಿಂದಲೇ ಈ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಿರಬಹುದು ಅಂತ ಈಗ ವಿಶ್ಲೇಷಣೆ ಮಾಡಿ. ಯಾವ್ಯಾವ ಸೇತುವೆಗಳಿಗೆ ಅಪಾಯ? ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳು ಹಾಗೂ ಉತ್ತರ ಕರ್ನಾಟಕ ಭಾಗದಲ್ಲಿರೋ ನದಿ ಸೇತುವೆಗಳಿಗೆ ಅರ್ಜೆಂಟ್ ಆಗಿ ದುರಸ್ತಿ ಅವಶ್ಯಕತೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅದರಲ್ಲೂ ತೀರ್ಥಹಳ್ಳಿ ತಾಲೂಕಿನಲ್ಲಿ ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿರೋ ಸೇತುವೆಗಳು, ಹಿರೇಕೆರೂರಿನ ಕುಮದ್ವತಿ ನದಿಗೆ ಅಡ್ಡಲಾಗಿರೋ ಸೇತುವೆಗಳು, ಉಳಿದಂತೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಸೇತುವೆಗಳಿಗೆ ಇಮಿಡಿಯೇಟ್ ಆಗಿ ದುರಸ್ತಿ ಕಾರ್ಯಗಳು ಆಗಬೇಕಾಗಿದೆ. ಜೊತೆಗೆ ಈ ಕೆಲಸವನ್ನ ಈಗ ಶುರು ಮಾಡಿದ್ರು ಕೂಡ ಕಂಪ್ಲೀಟ್ ಆಗೋಕೆ ಇನ್ನೂ 3 ವರ್ಷವಾದರೂ ಬೇಕು ಅನ್ನೋ ವಿಚಾರ ಕೂಡ ಸ್ಥಳೀಯರಿಗೆ ಭಯ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ದುರಸ್ತಿ ಕೆಲಸ ನಡೆಯೋ ಟೈಮ್ನಲ್ಲಿ ಸೇತುವೆ ಬ್ಲಾಕ್ ಆಗ್ಬೋದು. ಇದರಿಂದ ಸಂಚಾರ ವ್ಯತ್ಯಯ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ದುರಸ್ತಿ ಕೆಲಸ ನಡಿದೇನೆ ಇರೋದು ಈ ಸೇತುವೆಗಳನ್ನ ಬಳಸುವವರಿಗೆ ಇನ್ನೂ ಅಪಾಯಕಾರಿ. ಅದರಲ್ಲೂ ಮಳೆಗಾಲದಲ್ಲಿ ನದಿ ನೀರಿನ ಮಟ್ಟ ಹೆಚ್ಚಾದಾಗ ಡ್ಯಾಮೇಜ್ ಆಗಿರೋ ಸೇತುವೆಗಳು ಕೊಚ್ಕೊಂಡು ಹೋಗೋ, ಬಿದ್ದು ಹೋಗೋ ಅಪಾಯಕಾರಿ ಪರಿಸ್ಥಿತಿಯಲ್ಲಿರ್ತವೆ. ಇನ್ನು ಕೆಲ ಸೇತುವೆಗಳು ಜಿಲ್ಲೆಗಳನ್ನ ಕನೆಕ್ಟ್ ಮಾಡೋ ಅತ್ಯಂತ ಆಯಕಟ್ಟಿನ ಸೇತುವೆಗಳು. ತುಂಬಾ ವೆಹಿಕಲ್ಗಳು ಮತ್ತು ಜನ ಓಡಾಡ್ತಿರ್ತಾರೆ ಅದ್ರ ಮೇಲೆ. ಅವುಗಳು ಅಪಾಯಕಾರಿ ಪರಿಸ್ಥಿತಿಯಲ್ಲಿದ್ರೆ
ತುಂಬ ಅಪಾಯಕಾರಿ, ತುಂಬ ಡೇಂಜರಸ್ ಅದು ಜನಕ್ಕೆ. ಸ್ನೇಹಿತರೆ, PRAMC ವೆಬ್ಸೈಟ್ನಲ್ಲಿ ರಾಜ್ಯದ ಸೇತುವೆಗಳ ಅಸೆಸ್ಮೆಂಟ್ ಮಾಡಿರೋ ಬ್ರಿಡ್ಜ್ ಸಮ್ಮರಿ ರಿಪೋರ್ಟೇ ಸಿಗುತ್ತೆ. ರಾಜ್ಯದ ಎಲ್ಲ ಸೇತುವೆಗಳಿಗೂ ಒಂದೊಂದು ಐಡೆಂಟಿಟಿ ನಂಬರ್ ಇರುತ್ತೆ. ಯಾವ ಜಿಲ್ಲೆ, ಯಾವ ಊರು, ಯಾವ ರಸ್ತೆಯಲ್ಲಿದೆ, ಯಾವಾಗ ಅದರ ಇನ್ಸ್ಪೆಕ್ಷನ್ ಮಾಡಲಾಗಿದೆ, ಅದರಲ್ಲಿ ಏನೇನು ಅಬ್ಸರ್ವೇಷನ್ ಮಾಡಲಾಗಿದೆ, ಸೇತುವೆ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಿಮ್ಮ ಊರುಗಳ ಬಳಿ ಇರೋ ಸೇತುವೆಗಳ ರಿಪೋರ್ಟ್ಸ್ ಕೂಡ ಅದರಲ್ಲಿ ನಿಮಗೆ ಸಿಗಬಹುದು. ಸೇತುವೆ ಇನ್ಸ್ಪೆಕ್ಷನ್ ಮಾಡೋದು ಹೇಗೆ? ಸೇತುವೆ ಪರಿಶೀಲನೆಗೆ ಅದ್ಭುತವಾದ ಟೆಕ್ನಾಲಜಿಗಳಿವೆ. ಆಗಲೇ ಹೇಳಿದ ಹಾಗೆ ಇದರಲ್ಲಿ ಬ್ರಿಡ್ಜ್ ಇನ್ಸ್ಪೆಕ್ಷನ್ ವೆಹಿಕಲ್ ಅಥವಾ BIVಗಳ ಬಳಕೆಯಾಗುತ್ತೆ. BIVಗಳಲ್ಲಿ ಸೇತುವೆಗಳ ಪಿಲ್ಲರ್ಗಳ ಬಳಿ ಭೂಮಿಯ ಒಳಗೆ ಹೋಗಿ ಅಲ್ಲಾಗಿರೋ ಡ್ಯಾಮೇಜ್ಗಳನ್ನು ಸ್ಟಡಿ ಮಾಡೋ ಡಿವೈಸ್ಗಳಿರ್ತವೆ. ಇನ್ಫ್ರಾರೆಡ್ ಥರ್ಮೋಗ್ರಫಿ ಮುಂತಾದ ಟೆಕ್ನಾಲಜಿ ಬಳಸಿ ಸ್ಕ್ಯಾನ್ ಮಾಡಿ ಅವುಗಳ ಕಂಡೀಷನ್ ತಿಳ್ಕೊಳ್ತಾರೆ. ಬ್ರಿಡ್ಜ್ಗಳ ಸಾಫ್ಟ್ ಫಿಟ್ ಅಥವಾ ಜಾಯಿಂಟ್ಗಳು, ಸೂಪರ್ ಸ್ಟ್ರಕ್ಚರ್ ಹಾಗೂ ಬೇರಿಂಗ್ ಮುಂತಾದವು ಯಾವ ಕಂಡೀಷನ್ನಲ್ಲಿವೆ ಅಂತ ಈ ಸ್ಕ್ಯಾನ್ನಿಂದ ಕಂಡುಹಿಡಿಯಲಾಗುತ್ತೆ. ಕೆಲ ಸೇತುವೆಗಳನ್ನು ಸೌಂಡ್ ಇಂಜಿನಿಯರಿಂಗ್ ಮೂಲಕ ಕೂಡ ಪರೀಕ್ಷೆ ಮಾಡಲಾಗುತ್ತೆ. ಸೇತುವೆಗಳು ಯಾಕೆ ಇಂಪಾರ್ಟೆಂಟ್? ಸೇತುವೆಗಳು ತುಂಬ ಇಂಪಾರ್ಟೆಂಟ್. ಮಲೆನಾಡು, ಕರಾವಳಿ, ನದಿ ಪ್ರದೇಶದಲ್ಲಿರೋ ಜನರಿಗಂತೂ ಚೆನ್ನಾಗಿ ಗೊತ್ತಿರುತ್ತೆ. ತುಂಗಭದ್ರಾ ನದಿ ನೀರಿನ ಮಟ್ಟ ಜಾಸ್ತಿ ಆಗಿದ್ದಾಗ ಕಂಪ್ಲಿ ಸೇತುವೆ ಬ್ಲಾಕ್ ಆಗಿ ಜನ ತುಂಬ ಒದ್ದಾಡಿಬಿಟ್ಟಿದ್ರು. ಇದು ಕೇವಲ ಕಂಪ್ಲಿ ಜನರ ಸಮಸ್ಯೆ ಅಲ್ಲ. ಮಳೆಗಾಲದಲ್ಲಿ ಪ್ರತಿಯೊಂದು ನದಿ ಪಾತ್ರದಲ್ಲೂ ಕೂಡ ಸೇತುವೆಗಳು ಬ್ಲಾಕ್ ಆಗೋದು, ಸಂಪರ್ಕ ಕಟ್ಟಾಗೋದು ಸಾಮಾನ್ಯ. ಹೀಗಾದಾಗ ಶಾಲೆಗೆ ಹೋಗೋ ಮಕ್ಕಳು, ಕೆಲಸಕ್ಕೆ ಹೋಗೋ ಕಾರ್ಮಿಕರು, ಕಚ್ಚಾ ವಸ್ತುಗಳು, ಸರಕು ಸಾಗಾಣಿಕೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಎಮರ್ಜೆನ್ಸಿ ವೆಹಿಕಲ್ಗಳು ಪ್ರತಿಯೊಂದಕ್ಕೂ ಸಮಸ್ಯೆ. ಕೂಲಿ ಕಾರ್ಮಿಕರಿಗಂತೂ ಕೆಲಸನೇ ತಪ್ಪು ಹೋಗುತ್ತೆ. ಸಿಕ್ಕರು ಅರ್ಧ ಸಂಪಾದನೆ ಬೇರೆ ಮಾರ್ಗದಲ್ಲಿ ಸುತ್ಕೊಂಡು ಹೋಗೋ ಖರ್ಚಾಗ್ಬಿಡುತ್ತೆ. ಆದರೆ ಸದ್ಯ ದುರಸ್ತಿ ಕಾರ್ಯಕ್ಕೆ ಖರ್ಚು ಹೆಚ್ಚಾಗಬಹುದು ಅಂತ ಈ ಪ್ರಾಜೆಕ್ಟ್ಗಳು ಡಿಲೇ ಆಗಿರೋದು, ನಿಂತು ಹೋಗಿರೋದು ನಿಜಕ್ಕೂ ಕೂಡ ದುರಂತ. ಯಾಕಂದ್ರೆ ಡಿಲೇ ಆದಷ್ಟು ಸರ್ಕಾರದ ಖರ್ಚೆ ಜಾಸ್ತಿ ಆಗುತ್ತೆ, ದುರಂತಗಳ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ. ತುಂಗಭದ್ರದಾದಾಗ ಏನು ಹೇಳಿದ್ರು, ಗೇಟ್ ಕಿತ್ತೋದಾಗ, ಇಲ್ಲ ಇದನ್ನ ಸ್ವಲ್ಪ ಸರಿ ಮಾಡಬೇಕಾಗಿತ್ತಂತೆ, ಯಾರೂ ಮಾಡಿಲ್ಲ ಈ ಮುಂಚಿನವರು, ಬಹಳ ಮುಂಚಿನಿಂದನೂ ಹೇಳ್ತಿದ್ದಾರೆ, ಅಧಿಕಾರಿಗಳು ರಿಪೋರ್ಟ್ ಕೊಡ್ತಾ ಇದ್ದಾರೆ, ಇದು ದುರಸ್ತಿ ಆಗಬೇಕಾಗಿತ್ತು, ಅವಾಗವಾಗ ಬಲಪಡಿಸಬೇಕು ಅಂತ. ಇನ್ಮೇಲೆ ಅಧಿಕಾರಿಗಳು ಹೇಳಿದಂಗೆ ಸೈಂಟಿಫಿಕ್ ಆಗಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು, ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಇಲ್ಲಿ ಸೇತುವೆಗಳ ವಿಚಾರದಲ್ಲಿ ಆಲ್ರೆಡಿ ನಿರಂತರವಾಗಿ ರಿಪೋರ್ಟ್ಸ್ ಬರ್ತಾ ಇದ್ರೂ ಕೂಡ, ಸರ್ಕಾರದ ಸಂಸ್ಥೆಗಳೇ ರಿಪೋರ್ಟ್ ಕೊಟ್ಟು ಪ್ರಸ್ತಾವನೆ ಸಲ್ಲಿಸಿದ್ರೂ ಕೂಡ ಹತ್ತತ್ರ 1,500 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಕೂಡ ಇದು ಅದಕ್ಕೆ ಯಾವುದೇ ಪ್ರತಿಕ್ರಿಯೆನೇ ಕೊಡದೆ ಹೋಲ್ಡಲ್ಲಿ ಇಟ್ಟಿರೋದು ನಿಜಕ್ಕೂ ಅಪಾಯಕಾರಿ ರಾಜ್ಯಕ್ಕಿದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ನಮಸ್ತೆ.